ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಈ ತರದ ಒಂದು ಪೌಚ್ ಅನ್ನ ಹೇಗ್ ಹೊಲಿಯೋದು ಅನ್ನೋದನ್ನ ನೋಡೋಣ. ಇದು ನಿಮ್ಗೆ ಕಾಣ್ತಿರೋ ಹಾಗೆ ಸಾಕಷ್ಟು ದೊಡ್ಡದಾಗಿದೆ, ಒಳ್ಳೆ ಸ್ಪೇಸ್ ಇದೆ ಒಳಗಡೆ. ಮತ್ತೆ ನಾನು ಇದನ್ನ ರೈಸ್ ಬ್ಯಾಗ್ ಅನ್ನ ಒಳಗಡೆ ಹಾಕ್ಬಿಟ್ಟು ಹೊಲ್ದಿರೋದು. ಸೊ ತುಂಬಾ ಈಸಿಯಾಗಿ ಹೊಲಿಬಹುದು. ಹಾಗಾದ್ರೆ ಇದನ್ನ ಹೇಗ್ ಹೊಲಿಯೋದು ಅನ್ನೋದನ್ನ ನೋಡೋಣ. ಸೊ ನಾನಿಲ್ಲಿ ಎರಡು ಬಟ್ಟೆಗಳನ್ನ ತಗೊಂಡಿದ್ದೀನಿ. ಒಂದು ಪ್ರಿಂಟೆಡ್ ಇದೆ, ಹಾಗೆ ಒಂದು ಪ್ಲೇನ್ ಆಗಿರೋದು. ಸೊ ಇದರ ಅಳತೆ 14 ಇಂಚು ಅಗಲ ತಗೊಂಡಿದ್ದೀನಿ, ಹಾಗೆ ಉದ್ದ 11 ಇಂಚು ತಗೊಂಡಿದ್ದೀನಿ. ಈಗ ನಾನು ಈ ಪ್ರಿಂಟೆಡ್ ಬಟ್ಟೆ ಇದೆಯಲ್ಲ ಇದನ್ನ ಮಡಚ್ತಾ ಇದ್ದೀನಿ. ಸೊ ಇದು ಒಂದು ಫೋಲ್ಡು, ಕರೆಕ್ಟ್ ಆಗಿ ಮಧ್ಯದಲ್ಲಿ ಫೋಲ್ಡ್ ಮಾಡ್ಕೊಳ್ಬೇಕು. ನಂತರ ಇದು ಸೆಕೆಂಡ್ ಫೋಲ್ಡು. ಸೊ ಈಗ ಏನ್ ಮಾಡ್ಬೇಕು, ಓಪನ್ ಸೈಡ್ ಇದೆಯಲ್ಲ ಆ ಕಡೆಯಿಂದ ನಾವು 3x3 ಮಾರ್ಕ್ ಮಾಡಬೇಕು. ಸೊ ಇದು ಕ್ಲೋಸ್ ಆಗಿರುವ ಕಡೆ ಮಾಡಬೇಡಿ, ಮತ್ತೆ ಓಪನ್ ಆಗಿರೋ ಕಡೆನೆ ಮಾಡಬೇಕಾಗಿರೋದು. ಸೊ 3x3 ಮಾರ್ಕ್ ಮಾಡಿ ಅಲ್ಲೊಂದು ಸ್ಕೇಲಿನ ಸಹಾಯದಿಂದ ಒಂದು ಸ್ಕ್ವೇರ್ ತರ ಮಾರ್ಕ್ ಮಾಡಿಬಿಟ್ಟು ಅದನ್ನ ಕಟ್ ಮಾಡ್ಕೊಳ್ಬೇಕು. ಸೊ ಇದೇ ರೀತಿಯಾಗಿ ನಾನು ಅಲ್ಲಿ ಕಪ್ ಬಟ್ಟೆ ಇದೆಯಲ್ಲ ಅದನ್ನು ಕೂಡ ಮಾಡ್ಕೊಳ್ತೀನಿ. ಸೊ ಇದೇ ರೀತಿಯಾಗಿ ನಾನು ಇನ್ನೊಂದು ಪ್ಲೇನ್ ಬಟ್ಟೆ ಇದೆಯಲ್ಲ ಅದನ್ನು ಕೂಡ ಮಾಡ್ಕೊಳ್ತೀನಿ. ನೀವು ಬೇಕಾದ್ರೆ ಅದ್ರ ಮೇಲೆ ಕಟ್ ಮಾಡಿರುವ ಬಟ್ಟೆಯನ್ನ ಇಟ್ಬಿಟ್ಟು ಅದನ್ನ ಟ್ರೇಸ್ ಮಾಡ್ಕೊಂಡು ಅದೇ ಪ್ರಕಾರವಾಗಿ ಕಟ್ ಮಾಡ್ಕೊಳ್ಬಹುದು. ಇಲ್ಲದೆ ಇದ್ರೆ ಇದನ್ನ ಮಾಡಿದ್ವಲ್ಲ ಅದೇ ರೀತಿಯಾಗಿ ಈ ತರ ಡಬಲ್ ಫೋಲ್ಡ್ ಮಾಡ್ಬಿಟ್ಟು ಎಡ್ಜಸ್ ಇಂದ 3x3 ಮಾರ್ಕ್ ಮಾಡಿ ಕಟ್ ಮಾಡ್ಕೊಳ್ಬಹುದು. ಸೊ ನಿಮ್ಗೆ ಹೇಗೆ ಈಸಿ ಆಗತ್ತೆ ಅದನ್ನ ಮಾಡ್ಕೊಳ್ಳಿ. ಸೊ ಈಗ ನಮ್ಮ ಹತ್ರ 2 ಪೀಸಸ್ ರೆಡಿ ಆಯ್ತು. ಈಗ ನಾನು ಇದಕ್ಕೆ ಇದೇ ಅಳತೆಯ ಒಂದು ಲೈನಿಂಗ್ ಬಟ್ಟೆ, ಅದಕ್ಕಿಂತ ಮುಂಚೆ ಈ ರೈಸ್ ಬ್ಯಾಗ್ ಅನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ತುಂಬಾ ಜನ ಹೇಳ್ತಿದ್ರಿ ಸ್ಪಾಂಜ್ ಇಲ್ಲ, ಹಾಗಾಗಿ ಬೇರೆ ಏನಾದ್ರು ಆಲ್ಟರ್ನೇಟಿವ್ ಹೇಳಿ ಅಂತೇಳಿ. ಸೊ ಅದಕ್ಕೋಸ್ಕರ ನಾನಿವತ್ತು ರೈಸ್ ಬ್ಯಾಗ್ ಅನ್ನ ಬಳಸಿ ಈ ಪೌಚ್ ಅನ್ನ ಮಾಡ್ತಿರೋದು. ಸೊ ನಿಮ್ಮ ಹತ್ರ ಆರಾಮಾಗಿ ಈ ತರ ರೈಸ್ ಬ್ಯಾಗ್ಗಳು ಮನೇಲಿ ಇದ್ದೇ ಇರತ್ತೆ. ಅಕ್ಕಿ, ಗೋಧಿ ಹಿಟ್ಟು ಈ ತರದೆಲ್ಲ ಏನಾದ್ರು ತರಿಸಿದಾಗ ಬಂದಿರುತ್ತಲ್ವಾ. ಸೊ ಅದನ್ನ ಕ್ಲೀನ್ ಆಗಿ ಒಂದ್ಸಲ ತೊಳೆದು ಆಮೇಲೆ ಯೂಸ್ ಮಾಡ್ಕೊಂಡ್ರೆ ಆಯ್ತು. ಸೊ ಒಂದು ಅಕ್ಕಿ ಚೀಲ ರೀಯೂಸ್ ಆದಾಗೂ ಆಯ್ತು, ಮತ್ತೆ ನಮ್ಗೆ ಡೈಲಿ ಯೂಸ್ಗೆ ಒಂದು ಐಟಮ್ ಸಿಕ್ಕಾಗೂ ಆಯ್ತು ಅಲ್ವಾ. ಸೊ ಈ ತರ ನಾನು ಅದೇ ಕ್ರಮದಲ್ಲಿ ಕಟ್ ಮಾಡ್ಕೊಳ್ತೀನಿ. ಸೊ ಈಗ ಲೈನಿಂಗ್ ಬಟ್ಟೆ ತಗೊಂಡಿದ್ದೀನಿ. ಲೈನಿಂಗ್ ಬಟ್ಟೆ ನಾರ್ಮಲ್ ಬ್ಲೌಸ್ ಪೀಸನ್ನ ಬಳಸಿರೋದು. ನಿಮ್ಮ ಹತ್ರ ಇನ್ಯಾವುದಾದ್ರೂ ಹಳೆ ಬಟ್ಟೆಗಳು ಬೇಡದೆ ಇರೋದಿರತ್ತಲ್ವ ಅದನ್ನ ಬೇಕಾದ್ರೂ ಬಳಸ್ಬೋದು. ಸೊ ಅಡಿಗಡೆ ಅದನ್ನ ಇಟ್ಟಿದ್ದೀನಿ, ಮೇಲ್ಗಡೆ ರೈಸ್ ಬ್ಯಾಗು ಕಟ್ ಮಾಡ್ಕೊಂಡಿರೋದು, ಹಾಗೆ ಮೇನ್ ಬಟ್ಟೆ. ಸೊ ಇದನ್ನ ಈ ತರ ಇಟ್ಬಿಟ್ಟು ಎಡ್ಜಸ್ ಅನ್ನ ಹೊಲ್ಕೊಂಡು ನಂತರ ಕ್ವಿಲ್ಟ್ ಮಾಡ್ಕೊಳ್ತೀನಿ. ಸೊ ಇದೇ ಕ್ರಮದಲ್ಲಿ ಇನ್ನೊಂದು ಪ್ರಿಂಟೆಡ್ ಬಟ್ಟೆ ಇತ್ತಲ್ವಾ ಅದನ್ನು ಮಾಡ್ಕೊಳ್ತೀನಿ. ಎಕ್ಸ್ಟ್ರಾ ಬಟ್ಟೆಗಳನ್ನ ಎಕ್ಸ್ಟ್ರಾ ಏನಾದರೂ ಇದ್ರೆ ಕಟ್ ಮಾಡ್ಕೊಳ್ತೀನಿ. ಸೊ ಈಗ ನಾನು 2 ಬಟ್ಟೆಗಳನ್ನ ಕ್ವಿಲ್ಟ್ ಮಾಡಿ ರೆಡಿ ಮಾಡ್ಕೊಂಡೆ. ಈ ತರ ಕಾಣಿಸ್ತಾ ಇದೆ ನೋಡಿ. ಇವಾಗ ಏನ್ ಮಾಡೋಣ, ಆ ಪ್ಲೇನ್ ಬಟ್ಟೆಯನ್ನ ಸೈಡಿಗೆ ಇಡ್ತೀನಿ. ಸೊ ಪ್ರಿಂಟೆಡ್ ಬಟ್ಟೆ ಮೇಲೆ ಇವಾಗ ನಾವು ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡೋಣ. ಇದನ್ನ ಕರೆಕ್ಟ್ ಆಗಿ ಈ ತರ ಮಧ್ಯದಲ್ಲಿ ಫೋಲ್ಡ್ ಮಾಡ್ತಾ ಇದ್ದೀನಿ. ಫೋಲ್ಡ್ ಮಾಡಿ ಒಂದು ಲೈನ್ ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿ ಕಟ್ ಮಾಡ್ಕೊಳ್ಬೇಕು ಇವಾಗ. ಸೊ ಇಲ್ಲಿ ಕಟ್ ಮಾಡ್ಕೊಂಡು ಇಲ್ಲಿ ನಾವು ಜಿಪ್ ಅನ್ನ ಅಟ್ಯಾಚ್ ಮಾಡಬೇಕಾಗತ್ತೆ. ಸೊ ಜಿಪ್ ಕೂಡ ಅಷ್ಟೇ ಅದೇ ಅಳತೆ ಮಾಡ್ಕೊಂಡು ತಗೊಂಡು ಇಲ್ಲಿ ಸ್ಟಿಚ್ ಮಾಡಬೇಕು. ಸೊ ನಾನಿಲ್ಲಿ ಇವೆರಡರ ಮಧ್ಯೆ ಈ ತರ ಜಿಪ್ ಅನ್ನ ಇಟ್ಟು ಸ್ಟಿಚ್ ಮಾಡ್ಕೊಳ್ತೀನಿ. ಇವಾಗ ನೋಡಿ ಈ ತರ ಫಸ್ಟ್ ಸ್ಟಿಚ್ ಮಾಡ್ಕೊಂಡು ನಂತರ ಪ್ರೆಸ್ ಸ್ಟಿಚ್ ಹಾಕೊಂಡಿದ್ದಾಯ್ತು ಒಂದ್ ಕಡೆ. ಅದೇ ರೀತಿಯಾಗಿ ಇನ್ನೊಂದ್ ಕಡೆನು ಮಾಡ್ಕೊಂಡೆ. ಸೊ ಈಗ ಇದಕ್ಕೆ ರನ್ನರ್ ಅನ್ನ ಇನ್ಸರ್ಟ್ ಮಾಡ್ತೀನಿ. ಒಂದ್ ರನ್ನರ್ ನಾನು ಯೂಶಲಿ ಹಾಕ್ತೀನಿ, ನಿಮ್ಗೆ ಬೇಕನ್ಸಿದ್ರೆ 2 ರನ್ನರ್ ಕೂಡ ಹಾಕೊಳ್ಬಹುದು. ಆದ್ರೆ ಅದನ್ನ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಹಾಕಕ್ ಮರಿಬೇಡಿ, ಎರಡನ್ನು ಒಂದೇ ಡೈರೆಕ್ಷನ್ ಅಲ್ಲಿ ಹಾಕ್ಬಾರ್ದು. ಅದಾದ ನಂತರ
ಇನ್ನೊಂದು ಬಟ್ಟೆಯನ್ನ ಅದ್ರ ಮೇಲೆ ಇನ್ನೊಂದು ಕ್ವಿಲ್ಟ್ ಇತ್ತಲ್ಲ ರೆಡಿ ಮಾಡ್ಕೊಂಡಿರೋದು, ಅದನ್ನ ತಗೊಂಡು ಇದ್ರ ಮೇಲೆ ಹೀಗೆ ಇಟ್ಬಿಟ್ಟು ಈ ತರ 4 ಕಡೆಗೂ ಸ್ಟಿಚ್ ಹಾಕೊಳ್ಬೇಕು. ಡಬಲ್ ಸ್ಟಿಚ್ ಹಾಕೊಳ್ಳಿ, ಅವಾಗ ಗಟ್ಟಿಯಾಗಿ ಬರುತ್ತೆ. ಸೊ ನಾನು ಇವಾಗ ಹಾಕೊಂಡಿದ್ದಾಯ್ತು, 4 ಕಡೆನೂ ಈ ತರ ಸ್ಟಿಚ್ ಹಾಕೊಂಡಿದ್ದೀನಿ. ನಂತರ ನಾನಿಲ್ಲಿ ಒಂದು ಸ್ಟ್ರ್ಯಾಪ್ ಮಾಡೋದಕ್ಕೋಸ್ಕರ ಇಲ್ಲಿ ಒಂದು ಬಟ್ಟೆ ತಗೊಂಡಿದ್ದೀನಿ. ಹಾಗೆ ಇದರ ಅಳತೆ 9 ಇಂಚು ಉದ್ದ ಇದೆ, ಹಾಗೆ 2 ಇಂಚು ಅಗಲ ಇದೆ. ಇದನ್ನ 4 ಫೋಲ್ಡ್ ಮಾಡಿಬಿಟ್ಟು ನಾನು ಒಂದು ಸ್ಟ್ರ್ಯಾಪ್ ಅನ್ನ ರೆಡಿ ಮಾಡ್ಕೊಳ್ತೀನಿ. ಸೊ ಈ ತರ. ಸೊ ಈಗ ಸ್ಟ್ರ್ಯಾಪ್ ರೆಡಿ ಆಗಿದೆ. ಇದನ್ನ ನಾವಿಲ್ಲಿ ಕಾರ್ನರ್ಸ್ ಅನ್ನ ಸ್ಟಿಚ್ ಮಾಡ್ತೀವಲ್ವಾ, ಆವಾಗ ಅದನ್ನ ಹಿಡಿದ್ಬಿಟ್ಟು ಹೊಲಿಬೇಕಾಗತ್ತೆ. 2 ಕಾರ್ನರ್ಸ್ಗೆ ಈ ಸ್ಟ್ರ್ಯಾಪ್ಸ್ ತುದಿ ಬರಬೇಕು, ಆ ತರ ನಾವು ಹೊಲಿಬೇಕು. ಸೊ ನೋಡಿ ನಾನು ತೋರಿಸ್ತೀನಿ. ಈ ತರ ಹಿಡಿತೀವಲ್ವಾ, ಆವಾಗ ಆ ಸ್ಟ್ರ್ಯಾಪಿನ ಒಂದು ತುದಿ ಬಂದಿರಬೇಕು ಹೊಲಿಗೆ ಮಾಡುವಾಗ. ಸೊ ಇದೇ ಕ್ರಮದಲ್ಲಿ ಅದರ ಅಪೋಸಿಟ್ ಸೈಡ್ ಕೂಡ ಈ ತರ ಹಿಡ್ಕೊಂಡು ಸ್ಟಿಚ್ ಮಾಡಬೇಕು. ಸೊ ಸ್ವಲ್ಪ ಕೇರ್ಫುಲ್ ಆಗಿ ಮಾಡಿ, ಇಲ್ಲದೆ ಇದ್ರೆ ನೀವು ಒಂದು ಸ್ವಲ್ಪ ಪಿನ್ ಹಾಕೊಂಡು ನಂತರ ಬೇಕಾದ್ರೂ ಸ್ಟಿಚ್ ಮಾಡಬಹುದು. ಸೊ ಇದೇ ರೀತಿಯಾಗಿ 4 ಕಡೆಗೂ ಈ ತರ ಹಿಡಿತಾ ಸ್ಟಿಚ್ ಅನ್ನ ಹಾಕೊಳ್ಬೇಕು. ಸೊ ಇವಾಗ ನಾನು 4 ಕಡೆಗೂ ಸ್ಟಿಚ್ ಅನ್ನ ಹಾಕೊಂಡಿದ್ದಾಯ್ತು. ಇವಾಗ ಇದನ್ನ ಉಲ್ಟಾ ಮಾಡೋ ಸಮಯ. ನನಗೆ ಈ ಸಲ ಪೈಪಿಂಗ್ ಮಾಡಲಿಲ್ಲ ನಾನು, ನಿಮಗೆ ಬೇಕಾದ್ರೆ ಮಾಡ್ಕೊಳ್ಬಹುದು. ಸೊ ಇವಾಗ ಇದನ್ನ ಉಲ್ಟಾ ಮಾಡ್ತೀನಿ. ನೋಡಿ ಎಷ್ಟು ಸುಂದರವಾದ ಒಂದು ಪೌಚ್ ಆರ್ಗನೈಸರ್ ರೆಡಿ ಆಯ್ತು. ಇದು ಚಿಕ್ಕ ಪುಟ್ಟ ಬಟ್ಟೆಗಳನ್ನ ಆರ್ಗನೈಸ್ ಮಾಡೋಕ್ಕೂ ಕೂಡ ಅನುಕೂಲ ಇದೆ. ಅಷ್ಟು ಸ್ಪೇಷಿಯಸ್ ಆಗಿರೋದ್ರಿಂದ ನೀಟಾಗಿ ಆರ್ಗನೈಸ್ ಮಾಡಿ ಕಬರ್ಡ್ಗಳಲ್ಲಿ ಇಟ್ಕೊಳ್ಬಹುದು. ಇಲ್ಲದಿದ್ರೆ ಮೇಕಪ್ ಪೌಚು, ಮೆಡಿಕಲ್ ಕಿಟ್ಟು, ಈ ತರ ಯಾವ ರೀತಿ ಬೇಕಾದ್ರೂ ನೀವು ಇದನ್ನ ಬಳಸ್ಬೋದು. ಸೊ ನೋಡಿ, ₹1 ಖರ್ಚಿಲ್ಲದೆ ಆರಾಮಾಗಿ ಮಾಡ್ಕೊಳ್ಬಹುದು. ಇದಕ್ಕೆ ಬೇಕಾಗಿರೋದು ಜಿಪ್ಪು, ರನ್ನರು, ಹಾಗೆ ಬಟ್ಟೆಗಳು ಹೇಗೂ ಇರುತ್ತೆ. ರೈಸ್ ಬ್ಯಾಗ್ ಅಂತೂ ನೀವು ರೆಡಿ ಇಟ್ಕೊಂಡ್ರೆ ಆರಾಮಾಗಿ ಹೊಲ್ಕೊಳ್ಬೋದು. ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಿದೆ, ಯೂಸ್ಫುಲ್ ಅಂತ ಅನಿಸ್ತಿದೆ ಆದರೆ ಖಂಡಿತ ಒಂದು ಸಬ್ಸ್ಕ್ರೈಬ್ ಅಂತೂ ಮಾಡಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಕೂಡ ಮಾಡಿ. ನಿಮ್ಮ ಫ್ರೆಂಡ್ಸ್, ನೇಬರ್ಸ್ ಮತ್ತು ಯಾರೆಲ್ಲ ಇದ್ದಾರೋ ಅವ್ರಿಗೆಲ್ಲ ನನ್ನ ವಿಡಿಯೋಸನ್ನು ಶೇರ್ ಮಾಡಿ ಅಂತ ಹೇಳ್ತೀನಿ. ಸೊ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.